ಗೆಳೆಯರೇ ಮತ್ತು ಗೆಳತಿಯರೇ, ನಂಬಿಕೆ ದ್ರೋಹ ಅನ್ನೋದು ಯಾವತ್ತೂ ಮರೆಯಲಾಗದ ಅಪರಾಧ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಅರ್ಜುನ್ ಸರ್ಜಾ. ಇನ್ನು ಈ ಅರ್ಜುನ್ ಸರ್ಜಾ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ. ದಕ್ಷಿಣ ಭಾರತದ ಸ್ಟಾರ್ ಹೀರೋ, ಎಲ್ಲಾ ಭಾಷೆಯ ಸಿನಿಮಾಗಳನ್ನು ನಟಿಸಿ ಕೋಟ್ಯಾಂತರ ರೂಪಾಯಿ ಒಂದೊಂದು ಸಿನಿಮಾಗೆ ಸಂಭಾವನೆ ತೆಗೆದುಕೊಳ್ಳುತ್ತಾ ದೊಡ್ಡ ಅಭಿಮಾನಿ ಬಳಗನೆ ಸೃಷ್ಟಿಸಿಕೊಂಡಿದ್ದಾರೆ. ಆದ್ರೆ ಒಂದು ಹಂತದಲ್ಲಿ ಇವರ ಸಿನಿಮಾಗಳು ಒಂದರ ಹಿಂದೆ ಒಂದರಂತೆ ಫ್ಲಾಪ್ ಆಗಲು ಆರಂಭವಾದಾಗ ಅರ್ಜುನ್ ಸರ್ಜಾ ತಾನೇ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಸಿನಿಮಾಗಳಲ್ಲಿ ನಟಿಸುತ್ತಾ ಮತ್ತೆ ತಮ್ಮ ಸ್ಟಾರ್ ವ್ಯಾಲ್ಯೂವನ್ನ ಹೆಚ್ಚಿಸಿಕೊಂಡ್ರು. ಇನ್ನು ಈಗ ಸದ್ಯಕ್ಕೆ ಈ ಅರ್ಜುನ್ ಸರ್ಜಾ ತಮ್ಮ ಮಗಳನ್ನ ಹೀರೋಯಿನ್ ಮಾಡಿಕೊಂಡು ಸೀತಾ ಪಯಣಂ ಎಂಬ ಸಿನಿಮಾನ ಆರಂಭಿಸಿ ಅದಕ್ಕೆ ತೆಲುಗಿನ ಸೂಪರ್ ಸ್ಟಾರ್ ವಿಶ್ವಕ್ ಸೇನ್ನ ಹೀರೋ ಆಗಿ ಆಯ್ಕೆ ಮಾಡಿಕೊಂಡಾಗ ಅವನು ಟೈಮ್ಗೆ ಸರಿಯಾಗಿ ಶೂಟಿಂಗ್ಗೆ ಬರದೆ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ರಿಂದ ಅರ್ಜುನ್ ಅವನ್ನ ತೆಗೆದಾಕಿ ಪ್ರೆಸ್ ಮೀಟ್ ಇಟ್ಟು ಅವನಿಗೆ ಬಾಯಿಗೆ ಬಂದ ಹಾಗೆ ಬೈದು ಈಗ ಅದೇ ಜಾಗಕ್ಕೆ ಉಪೇಂದ್ರ ಅಣ್ಣನ ಮಗ ನಿರಂಜನ್ ಸುಧೀಂದ್ರನ್ನ ಹೀರೋ ಮಾಡಿಕೊಂಡು ಆ ಸೀತಾ ಪಯಣಂ ಎಂಬ ಸಿನಿಮಾನ ಕಂಪ್ಲೀಟ್ ಮಾಡಿ ಈಗ ಆ ಸಿನಿಮಾದ ಪ್ರಚಾರನ ಎಲ್ಲಾ ರಾಜ್ಯಗಳಲ್ಲೂ ಮಾಡ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾ ನನಗೆ ತೆಲುಗಿನ ಸೂಪರ್ ಸ್ಟಾರ್ ಶೋಭನ್ ಬಾಬು ಅವ್ರ ಜೊತೆ ಸಿನಿಮಾ ಒಂದರಲ್ಲಿ ಆಕ್ಟ್ ಮಾಡುವ ಸಂದರ್ಭದಲ್ಲಿ ನೀನ್ ಹೇಗಾದ್ರೂ ಒಂದು ಸಿನಿಮಾಗೆ ಲಕ್ಷಾಂತರ ರೂಪಾಯಿ ದುಡ್ಡು ತಗೋತೀಯಾ, ಆ ದುಡ್ಡನ್ನೆಲ್ಲ ತೆಗೆದುಕೊಂಡು ಹೋಗಿ ಎಲ್ಲಾದ್ರೂ ಸೈಟು ಮತ್ತು ವ್ಯವಸಾಯದ ಭೂಮಿಗಳನ್ನು ತಗೋ ಆಸ್ತಿ ಮಾಡು, ಮುಂದೆ ಅದು ನಿನಗೆ ಅನುಕೂಲಕ್ಕೆ ಬರುತ್ತೆ ಅಂತ ಹೇಳಿದ್ರು. ನಾನು ಅವರ ಮಾತನ್ನ ಕೇಳಲಿಲ್ಲ. ಈಗ ಅದರಿಂದ ದುಃಖ ಪಡ್ತಿದ್ದೀನಿ. ಜೊತೆಗೆ ನಾನು ನಂಬಿ ಅವರ ಕಷ್ಟಕ್ಕೆ ಅಂತ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟ ನನ್ನ ಪ್ರಾಣ ಸ್ನೇಹಿತರೆಲ್ಲ ನನಗೆ ಮೋಸ ಮಾಡಿ ನಾನು ವಾಪಸ್ ದುಡ್ಡು ಕೇಳಿದಾಗ ಕೊಡ್ಲಿಲ್ಲ. ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ರು. ಅದಕ್ಕೆ ಯಾರಿಗೂ ಇವತ್ತಿನ ದಿನ ಸಹಾಯ ಮಾಡಬಾರದು ಅಂತ ಕಣ್ಣೀರು ಹಾಕಿದ್ದಾರೆ. ಹಾಗಾದ್ರೆ ಅಸಲಿಗೆ ನಡೆದಿದ್ದಾದ್ರೂ ಏನು ಅಂತ ನೋಡಿದ್ದೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಅರ್ಜುನ್ ಸರ್ಜಾ ಮತ್ತು ಶ್ರುತಿ ಹರಿಹರನ್ ನಡುವೆ ಆ ದಿನ ನಡೆದಿದ್ದಾದ್ರೂ ಏನು, ತನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡುವ ಎಲ್ಲಾ ಹೀರೋಯಿನ್ಗಳ ಜೊತೆನೂ ಅರ್ಜುನ್ ಸರ್ಜಾ ಕೆಟ್ಟದಾಗಿ ನಡೆಸ್ಕೊಳ್ತಾರ. ಅರ್ಜುನ್ ಸರ್ಜಾ ಬಳಿ ಕೋಟ್ಯಾಂತರ ರೂಪಾಯಿ ಜೋಡಿಸಿ ಅವರಿಗೆ ಮೋಸ ಮಾಡಿದ ಆ ಸ್ಟಾರ್ ಹೀರೋ ಆದ್ರೂ ಯಾರು? ಅರ್ಜುನ್ ಸರ್ಜಾ ನನ್ನ ಮಗಳು ನನ್ನ ಡೈರೆಕ್ಷನ್ ಅಲ್ಲಿ ಮಾತ್ರ ಆಕ್ಟ್ ಮಾಡ್ತಾಳೆ, ಬೇರೆ ಯಾರ ನಿರ್ದೇಶನದಲ್ಲೂ ಸಿನಿಮಾ ಮಾಡಲ್ಲ ಅಂತ ಎಲ್ಲರ ಮುಂದೆ ಹೇಳಿದಾದ್ರು ಯಾಕೆ? ಕನ್ನಡ ಸಿನಿಮಾಗಳಲ್ಲಿ ಅರ್ಜುನ್ ಸರ್ಜಾಗೆ ಅವಕಾಶಗಳೇ ಸಿಗದಂತೆ ಮಾಡಿದ ಆ ಸ್ಟಾರ್ ಹೀರೋ ಆದ್ರೂ ಯಾರು ಎಂಬ ಎಲ್ಲ ಕುತೂಹಲಕಾರಿ ರಹಸ್ಯಭರಿತ ಆಸಕ್ತಿದಾಯಕ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ, ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ಶ್ರೀನಿವಾಸ್ ಸರ್ಜಾ ಅಲಿಯಾಸ್ ಅರ್ಜುನ್ ಸರ್ಜಾ ಹುಟ್ಟಿದ್ದು 1962ನೇ ಇಸ್ವಿ ಆಗಸ್ಟ್ 15ನೇ ತಾರೀಕು ಕರ್ನಾಟಕದ ಮೈಸೂರಿನಲ್ಲಿ. ತಂದೆ ಶಕ್ತಿ ಪ್ರಸಾದ್, ತಾಯಿ ಲಕ್ಷ್ಮೀ ದೇವಿ. ಇವ್ರಿಗೆ ಕಿಶೋರ್ ಎನ್ನುವ ಅಣ್ಣ, ಅಮ್ಮಾಜಿ ಎಂಬ ತಂಗಿ ಕೂಡ ಇದ್ದಾರೆ. ಇನ್ನು ಅರ್ಜುನ್ ಸರ್ಜಾ ತಂದೆ ಶಕ್ತಿ ಪ್ರಸಾದ್ ಅವರು 1960ರ ದಶಕದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ವಿಲನ್ ರೋಲ್ ನಲ್ಲಿ ಆಕ್ಟ್ ಮಾಡುತ್ತಾ ಬಹಳನೇ ಫೇಮಸ್ ಆಗಿದ್ರು ಕೂಡ ಒಂದು ಹಂತದಲ್ಲಿ ಸಿನಿಮಾಗಳಲ್ಲಿ ಅವಕಾಶ ಸಿಗೋದೆ ನಿಂತೋಗಿ ಚಾನ್ಸ್ ಪೂರ್ತಿ ಕಡಿಮೆ ಆಗಿದ್ದರಿಂದ ಜೀವನ ನಡೆಸಲು ಕಷ್ಟ ಆಗಿ ಬೇರೆ ದಾರಿನೇ ಇಲ್ಲದೆ ಒಂದು ಸ್ವಂತ ತಮ್ಮದೇ ಜಿಮ್ ಅನ್ನು ಓಪನ್ ಮಾಡಿ ತುಂಬಾ ಜನ ಹೀರೋ ಮತ್ತು ಸಿನಿಮಾ ಕಲಾವಿದರಿಗೆ ಫಿಟ್ನೆಸ್ ಕೋಚ್ ಆಗಿ ಬಹಳನೇ ಪ್ರಸಿದ್ಧಿಗೆ ಬಂದು ಬೆಂಗಳೂರಿನಲ್ಲೇ ಅವರದ್ದೇ 6 ಜಿಮ್ ಬ್ರಾಂಚ್ ಗಳನ್ನ ಓಪನ್ ಮಾಡಿ ಅದರಲ್ಲಿ ತುಂಬಾನೇ ದುಡ್ಡು ಮಾಡಿದ್ರು. ಇನ್ನು ಈ ಅರ್ಜುನ್ ಸರ್ಜಾ ಕೂಡ ಚಿಕ್ಕ ವಯಸ್ಸಿನಿಂದ ಸಿನಿಮಾ ನಟ, ಚೀನಾದ ಬಹಳ ದೊಡ್ಡ ಸೂಪರ್ ಸ್ಟಾರ್ ಬ್ರೂಸ್ಲಿಗೆ ಅಭಿಮಾನಿ ಆಗಿದ್ದರಿಂದ ಆತನ ರೀತಿನೇ ನಾನು ಬಾಡಿ ಮಾಡಬೇಕು, ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ಹೀರೋ ಆಗ್ಬೇಕು ಅಂತ ಅಂದುಕೊಂಡು ತನಗೆ 12 ವರ್ಷ ಇದ್ದಾಗಲೇ ಅವರ ತಂದೆ ಹತ್ರ ಜಿಮ್ ನಲ್ಲಿ ಟ್ರೈನಿಂಗ್ ತೆಗೆದುಕೊಳ್ಳುತ್ತಾ ಕರಾಟೆ, ಕುಂಫು ಅಂತ ಕಲಿತುಕೊಂಡು ಅವರ ತಂದೆ ಬಳಿ ಹೋಗಿ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಎಂದಾಗ ಅದಕ್ಕೆ ಅವರ ತಂದೆ ಒಪ್ಪಿಕೊಳ್ಳದೆ, ಸಿನಿಮಾ ಇಂಡಸ್ಟ್ರಿ ಎನ್ನುವುದು ಯಾವತ್ತೂ ಶಾಶ್ವತ ಅಲ್ಲ, ಸಿನಿಮಾದಲ್ಲಿ ಆಕ್ಟ್ ಮಾಡೋದರೆಲ್ಲ ಸೂಪರ್ ಸ್ಟಾರ್ ಆಗಿ ಹೆಸರು ಮಾಡೋಕ್ಕೂ ಆಗಲ್ಲ, ಚೆನ್ನಾಗಿ ಓದಿ ಪೊಲೀಸ್ ಆಫೀಸರ್ ಆಗುವಂತ ಬೈದು ಬುದ್ಧಿ ಹೇಳಿದ್ರು. ಈ ರೀತಿಯಲ್ಲಿ ಅರ್ಜುನ್ ಸರ್ಜಾ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಬೆಂಗಳೂರಿನ ನ್ಯಾಷನಲ್ ಹೈಸ್ಕೂಲ್ ನಲ್ಲಿ ಓದ್ನಲ್ಲಿ ತುಂಬಾ ಚುರುಕಾಗಿದ್ದ ಅರ್ಜುನ್ ಸರ್ಜಾ ಯಾವ ರೀತಿಯಲ್ಲಾದ್ರೂ ಸಿನಿಮಾದಲ್ಲಿ ಆಕ್ಟ್ ಮಾಡಿ ದೊಡ್ಡ ಸ್ಟಾರ್ ಹೀರೋ ಆಗ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಅವರ ತಂದೆ ಮೇಲೆ ಅವ್ರಿಗಿದ್ದ ಭಯದಿಂದ ತಮ್ಮ ಓದಿನ ಕಡೆ ಗಮನ ಕೊಡ್ತಿದ್ರು. ಈ ರೀತಿಯಲ್ಲಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ತನ್ನ ಡಿಗ್ರಿ ಫಸ್ಟ್ ಇಯರ್ ನಲ್ಲಿ ಓದುತ್ತಿರಬೇಕಾದ್ರೆ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದುಕೊಂಡಿದ್ರಿಂದ ಈ ವಿಷಯ ನಂತರ ಅರ್ಜುನ್ ಸರ್ಜಾ ತಂದೆ ಶಕ್ತಿ ಪ್ರಸಾದ್ ಅವರ ಕ್ಲೋಸ್ ಫ್ರೆಂಡ್ ಆದ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಗೊತ್ತಾಗಿ ಈ ಅರ್ಜುನ್ ಸರ್ಜಾನ ಹೀರೋ ಮಾಡಿಕೊಂಡು ಅವರು ಒಂದು ದೊಡ್ಡ ಸಿನಿಮಾನ ಪ್ಲಾನ್ ಮಾಡಿದ್ರು. ರಾಜೇಂದ್ರ ಸಿಂಗ್ ಬಾಬುಗೆ ಕೇವಲ 18 ವರ್ಷಕ್ಕೆ 6 ಪ್ಯಾಕ್ ಬಾಡಿ ಮಾಡಿದ್ದ ಅರ್ಜುನ್ ಸರ್ಜಾ ಬಹಳನೇ ಇಷ್ಟ ಆಗಿದ್ದ. ಇದರಿಂದ ನಂತರ ಈ ವಿಷಯನ ಶಕ್ತಿ ಪ್ರಸಾದ್ ಹೇಳಿದಾಗ ಅವರು ತಮ್ಮ ಮಗ ಸಿನಿಮಾದಲ್ಲಿ ನಟಿಸುವುದು ಒಂದು ಚೂರು ಇಷ್ಟ ಇಲ್ಲದೆ ಇದ್ರು ಮಗನ ಅದೃಷ್ಟನ ಒಂದು ಸಾರಿ ನೋಡೇ ಬಿಡೋಣ ಅಂತ ಅಂದ್ಕೊಂಡು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ಇದರಿಂದ ರಾಜೇಂದ್ರ ಸಿಂಗ್ ಬಾಬು ಅರ್ಜುನ್ ಸರ್ಜಾನ ಮೇನ್ ಲೀಡ್ ನಲ್ಲಿ ಇಟ್ಟು ಸಿಂಹದ ಮರಿ ಸೈನ್ಯ ಎಂಬ ಸಿನಿಮಾನ ತೆಗೆದಾಗ ಆ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ಅರ್ಜುನ್ ಸರ್ಜಾ ಕರ್ನಾಟಕ ಪೂರ್ತಿ ಫೇಮಸ್ ಆಗಿ ಶ್ರೀನಿವಾಸ್ ಸರ್ಜಾ ಅಂತ ಇದ್ದ
ತಮ್ಮ ಹೆಸರನ್ನ ಅರ್ಜುನ್ ಸರ್ಜಾ ಅಂತ ಬದಲಾಯಿಸಿಕೊಂಡು ಆ ರೀತಿಯಲ್ಲೇ ಮೊದಲ ಸಿನಿಮಾನೇ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದರಿಂದ ಅರ್ಜುನ್ ಸರ್ಜಾಗೆ ಸಿನಿಮಾಗಳಲ್ಲಿ ನಟಿಸಲು ಅವಕಾಶಗಳು ಒಂದರಿಂದ ಒಂದರಂತೆ ಹುಡುಕಿಕೊಂಡು ಬಂದವು. ಇದರಿಂದ ಅರ್ಜುನ್ ಸರ್ಜಾ, ಆಶಾ, ಪೂಜಾ ಫಲ, ಪ್ರೇಮ ಯುದ್ಧ ಅಂತ 10 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಕೂಡ ಅವೆಲ್ಲ ದಾರುಣವಾಗಿ ಸೋತು ಹೋಗಿದ್ರಿಂದ ಇವರಿಗೆ ಒಂದು ಸ್ಟೇಜ್ ನಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಚಾನ್ಸ್ ಸಿಗೋದೇ ನಿಂತು ಹೋಗಿದ್ರಿಂದ ಆಗ ತಮಿಳುನಾಡಿನ ಮದ್ರಾಸ್ ನಲ್ಲೇ ಇಡೀ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಎಲ್ಲಾ ಸಿನಿಮಾ ಕೆಲಸಗಳು ನಡೆಯುತ್ತಾ ಇದ್ದುದರಿಂದ ಅವರಿಗೆ ಪರಿಚಯ ಇದ್ದ ಎಲ್ಲಾ ಭಾಷೆಯ ಸಿನಿಮಾ ಡೈರೆಕ್ಟರ್ಸ್ಗೂ ಶಕ್ತಿ ಪ್ರಸಾದ್ ಅವರು ತಮ್ಮ ಮಗನಿಗೆ ಚಾನ್ಸ್ ಕೊಡಲು ಹೇಳಿದ್ರು. ಇನ್ನು ಅದೇ ಸಮಯದಲ್ಲಿ ಅರ್ಜುನ್ ಸರ್ಜಾ ಅವರು ತಮ್ಮ ಟ್ಯಾಲೆಂಟ್ ಇಂದ ಎಲ್ಲರನ್ನು ಮೆಚ್ಚಿಸಿದ್ರಿಂದ ಅವರಿಗೆ ತಮಿಳಿನ ನಂಡ್ರಿ ಎಂಬ ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಆಗಿ ಆಕ್ಟ್ ಮಾಡುವ ಚಾನ್ಸ್ ಸಿಕ್ಕಿತ್ತು. ಆದ್ರೆ ಅರ್ಜುನ್ ಸರ್ಜಾಗೆ ಒಂದೇ ಒಂದು ಮಾತು ತಮಿಳಿನಲ್ಲಿ ಬರದೇ ಇದ್ರು ಆ ಸಿನಿಮಾದಲ್ಲಿ ಇವರಿಗೆ ಮೂಗನ ಪಾತ್ರದಲ್ಲಿ ಆಕ್ಟ್ ಮಾಡುವ ಚಾನ್ಸ್ ಸಿಕ್ಕಿದ್ರಿಂದ ಆ ಸಿನಿಮಾದಲ್ಲಿ ನಟಿಸಲು ಒಪ್ಕೊಂಡ್ರು. ಇನ್ನು ಈ ಸಿನಿಮಾ 1984ನೇ ಇಸ್ವಿಯಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗೋದ್ರ ಜೊತೆಗೆ ಅರ್ಜುನ್ ಸರ್ಜಾಗೆ ಒಳ್ಳೆ ಹೆಸರನ್ನ ತಂದುಕೊಟ್ಟಿತ್ತು. ಇದರಿಂದ ನಂತರ ಕಡಮೈ, ನಾಗಂ ಎಂಬ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರದಲ್ಲಿ ಆಕ್ಟ್ ಮಾಡಿದ್ರಿಂದ ಆ ಸಿನಿಮಾಗಳು ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದ್ದರಿಂದ ತೆಲುಗಿನ ಅತಿದೊಡ್ಡ ನಿರ್ದೇಶಕರಾದ ಕೋಡಿ ರಾಮಕೃಷ್ಣ ಅರ್ಜುನ್ ಸರ್ಜುನ್ ತೆಲುಗಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಮಾ ಪಲ್ಯಲು ಗೋಪಾಲುಡು ಎಂಬ ಸಿನಿಮಾದಲ್ಲಿ ಅರ್ಜುನ್ ಹೀರೋ ಮಾಡಿಕೊಂಡು ನಂತರ ಆ ಸಿನಿಮಾ ಸೂಪರ್ ಹಿಟ್ ಆಗಿದ್ದರಿಂದ ಅರ್ಜುನ್ ಸರ್ಜಾ ತೆಲುಗು ಮತ್ತು ತಮಿಳಿನಲ್ಲಿ ಸ್ಟಾರ್ ಹೀರೋ ಆಗಿ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಲು ಆರಂಭಿಸಿದ್ರು. ಆದರೆ ಈ ರೀತಿ ಅರ್ಜುನ್ ಸರ್ಜಾ ತೆಲುಗಿನಲ್ಲಿ ನಟಿಸಿದ ಎಲ್ಲಾ ಸಿನಿಮಾಗಳು ದಾರುಣವಾಗಿ ಸೋತು ಹೋಗಿದ್ರಿಂದ ನಂತರ ಹೇಗಾದ್ರೂ ಒಂದು ಸೂಪರ್ ಹಿಟ್ ಸಿನಿಮಾದಲ್ಲಿ ನಟಿಸಬೇಕು ಅಂತ ಡಾಕ್ಟರ್ ಗಾರಿ ಅಬ್ಬಾಯಿ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡುವ ಸಂದರ್ಭದಲ್ಲಿ ಅದೇ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದ ಆಶಾ ರಾಣಿ ಅಲಿಯಾಸ್ ನಿವೇದಿತ ಜೊತೆ ಇವರಿಗೆ ಒಳ್ಳೆ ಪರಿಚಯ ಆಗಿ ನಂತರ ಪರಿಚಯ ಸ್ವಲ್ಪ ನಿಧಾನವಾಗಿ ಪ್ರೇಮವಾಗಿ ಇವರಿಬ್ಬರು ಡೇಟ್ ಮಾಡಲು ಆರಂಭಿಸಿದ್ರು. ಇನ್ನು ಆಶಾ ರಾಣಿ ತಂದೆ ರಾಜೇಶ್ ಕನ್ನಡದಲ್ಲಿ 70ರ ದಶಕದಲ್ಲಿ ಸ್ಟಾರ್ ಹೀರೋ ಆಗಿ ನಂತರ ಸಪೋರ್ಟಿಂಗ್ ರೋಲ್ಸ್ ನಲ್ಲಿ ಆಕ್ಟ್ ಮಾಡಲು ಆರಂಭಿಸಿದ್ರು. ಇನ್ನು ಈ ರಾಜೇಶ್ಗೆ ತಮ್ಮ ಮಗಳನ್ನ ಸಿನಿಮಾ ಇಂಡಸ್ಟ್ರಿಗೆ ಕರೆದುಕೊಂಡು ಬರೋದು ಒಂದು ಚೂರು ಇಷ್ಟ ಆಗದೆ ಇದ್ರು ಆಶಾ ರಾಣಿ ನಾನು ಸಿನಿಮಾಗಳಲ್ಲಿ ನಟಿಸಿ ದೊಡ್ಡ ಹೀರೋಯಿನ್ ಆಗ್ಲೇಬೇಕು ಅಂತ ಹಠ ಮಾಡಿದ್ರಿಂದ ರಾಜೇಶ್ ಅವರು ತಮಗೆ ಪರಿಚಯ ಇದ್ದ ಪಾರ್ವತಮ್ಮ ರಾಜ್ಕುಮಾರ್ ಅವರ ಓಂ ಬ್ಯಾನರ್ ನಲ್ಲಿ ಶಿವರಾಜ್ ಕುಮಾರ್ ಜೊತೆ ನಟಿಸಲು ಆಶಾ ರಾಣಿಗೆ ಅವಕಾಶ ಸಿಕ್ಕಿದ್ರಿಂದ ನಂತರ ಆ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ರಿಂದ ಇವಳಿಗೆ ಸ್ಟಾರ್ ಹೀರೋಗಳ ಜೊತೆ ಸಿನಿಮಾಗಳಲ್ಲಿ ನಟಿಸಲು ಆಫರ್ಗಳು ಹುಡುಕಿಕೊಂಡು ಬರಲು ಆರಂಭವಾಯಿತು. ಆದ್ರೆ ಈ ರೀತಿ ಯಾವಾಗ 25 ವರ್ಷದ ಅರ್ಜುನ್ ಸರ್ಜನ್ ಪರಿಚಯ ಈ ಆಶಾ ರಾಣಿಗೆ ಆಯ್ತೋ ಸಿನಿಮಾಗಳಲ್ಲಿ ಆಕ್ಟ್ ಮಾಡೋದನ್ನ ನಿಲ್ಲಿಸಿ ಅರ್ಜುನ್ ಸರ್ಜನ್ ಮದುವೆಯಾಗಿ ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕು ಅಂತ ಅಂದ್ಕೊಂಡ್ರು. ಆದ್ರೆ ನಂತರ ಈ ವಿಷಯ ರಾಜೇಶ್ ಅವರಿಗೆ ತಿಳಿದು ನಿನಗೆ ಚಿತ್ರರಂಗದಲ್ಲಿ ಒಳ್ಳೆ ಭವಿಷ್ಯ ಇದೆ, ಸಿನಿಮಾಗಳಲ್ಲಿ ಆಕ್ಟ್ ಮಾಡು, ಈಗಲೇ ಮದುವೆ ಬೇಡ, ಅಕಸ್ಮಾತ್ ಸಿನಿಮಾಗಳಲ್ಲಿ ಆಫರ್ಸ್ ಬರೋದೇ ನಿಂತೋದ್ರೆ ನಂತರ ನಾನೇ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಕೇಳದೆ ನಾನು ಅರ್ಜುನ್ನೇ ಮದುವೆ ಆಗ್ತೀನಿ ಅಂತ ಹಠ ಮಾಡಿದ್ರಿಂದ ಅವ್ರಿಗೆ ಬೇರೆ ದಾರಿನೇ ಇದೆ. ಇವರಿಬ್ಬರಿಗೂ ನಂತರ ಡಾಕ್ಟರ್ ಗಾರಿ ಅಬ್ಬಾಯಿ ಎಂಬ ಸಿನಿಮಾ ರಿಲೀಸ್ ಆಗುವ ಮುಂಚೆನೆ 1988ನೇ ಇಸ್ವಿಯಲ್ಲಿ ಕುಟುಂಬದವರೆಲ್ಲರ ಸಮ್ಮುಖದಲ್ಲಿ ಮದುವೆ ಮಾಡಿದ್ರು. ಇನ್ನು ಈ ರೀತಿ ಮದುವೆ ಆದ ನಂತರ ಆಶಾ ರಾಣಿ ಹೌಸ್ ವೈಫ್ ಆಗಿದ್ರೆ ಅರ್ಜುನ್ ಸರ್ಜಾ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಬಿಸಿಯೆಸ್ಟ್ ಹೀರೋ ಆದ ನಂತರ ಇವರ ಸಂಸಾರಕ್ಕೆ ಸಾಕ್ಷಿಯಾಗಿ ಐಶ್ವರ್ಯ ಅಂಜನಾ ಎಂಬ 2 ಹೆಣ್ಣು ಮಕ್ಕಳು ಜನಿಸಿದ್ರು. ಇದು ಹೀಗೆ ಇದ್ರೆ ಇಂಡಸ್ಟ್ರಿಗೆ ಬಂದ 5 ವರ್ಷಗಳಲ್ಲಿ 50ಕ್ಕಿಂತ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಅರ್ಜುನ್ ಸರ್ಜಾ ಹೀರೋ ಆಗಿ ಆಕ್ಟ್ ಮಾಡಿದ್ರೆ ಅದರಲ್ಲಿ ಕೆಲವೇ ಸಿನಿಮಾಗಳನ್ನು ಬಿಟ್ರೆ ಬಾಕಿ ಉಳಿದ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗಿದ್ದರಿಂದ ಒಂದು ಹಂತದಲ್ಲಿ ಅರ್ಜುನ್ ಸರ್ಜನ್ ಹೀರೋ ಆಗಿ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಲು ಯಾರೂ ಮುಂದೆ ಬರಲಿಲ್ಲ. ಇದರಿಂದ ಮಾಡಲು ಬೇರೆ ಕೆಲಸನೇ ಇಲ್ಲದೆ ಅದುವರೆಗೆ ತಾನು ದುಡಿದ ಹಣ ಮತ್ತು ತಮ್ಮ ಸ್ವಂತದ ಮನೆ ಎಲ್ಲವನ್ನು ಅಡ ಇಟ್ಟು ಸೇವ್ ಗನ್ ಎಂಬ ಸಿನಿಮಾನ ತಾನೇ ಪ್ರೊಡ್ಯೂಸ್ ಮಾಡಿ ನಿರ್ದೇಶನ ಮಾಡಿದಾಗ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರಿಂದ ಅರ್ಜುನ್ ಅದರ ಹಿಂದೆ ಪ್ರತಾಪ್, ಜೈನ್, ಕರ್ಣ, ವೇದಂ, ಏಳುಮಲೆ ಅಂತ 22 ಸಿನಿಮಾಗಳಿಗೆ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡುತ್ತಾ ಒಳ್ಳೆ ದುಡ್ಡು ಮಾಡಿದ್ರು. ಇನ್ನು ಅರ್ಜುನ್ ಹೆಸರು ಆಗ ಖುಷ್ಬು, ರಂಜಿತಾ, ಸಿಮ್ರಾನ್, ಗಜಲ್ ಅಂತ ತುಂಬಾ ಜನ ಹೀರೋಯಿನ್ಗಳ ಜೊತೆ ಬಹಳಷ್ಟು ಸರಿ ಕೇಳಿ ಬಂದಿದ್ರು. ಅದೆಲ್ಲ ಸಿನಿಮಾದಲ್ಲಿ ಚಾನ್ಸ್ಗೋಸ್ಕರ ಹೀರೋ ಮತ್ತು ಹೀರೋಯಿನ್ ಮಧ್ಯೆ ಇರುವ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಯಾವುದು ಹೇಳಿಕೊಳ್ಳುವಷ್ಟು ಸೀರಿಯಸ್ ಅಲ್ಲ ಅಂತ ಹೇಳ್ಬೋದು. ಇನ್ನು ಇದು ಹೀಗೆ ಇದ್ರೆ ಮೀಟು ಸಮಯದಲ್ಲಿ ಕನ್ನಡದ ಹೀರೋಯಿನ್ ಶ್ರುತಿ ಹರಿಹರನ್ ಅರ್ಜುನ್ ಸರ್ಜಾ ಜೊತೆ ನಾನು ವಿಸ್ಮಯ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಾದ್ರೆ ನನಗೆ ಲೈಂಗಿಕವಾಗಿ ಅವರು ತೊಂದರೆ ಕೊಟ್ಟರು, ನನ್ನ ಜೊತೆ ಬಹಳ ಕೆಟ್ಟದಾಗಿ ಅಸಹ್ಯವಾಗಿ ನಡ್ಕೊಂಡ್ರು, ಎಲ್ಲಾ ಹೀರೋಯಿನ್ಗಳಿಗೂ ಇದೇ ರೀತಿ ತೊಂದರೆ ಆಗಿದೆ, ಆದ್ರೆ ಎಲ್ಲರೂ ಹೇಳಿಕೊಳ್ಳಲು ಭಯ ಪಡ್ತಿದ್ದಾರೆ ಅಷ್ಟೇ ಅಂತ ಎಲ್ಲ ಟಿವಿ ಚಾನೆಲ್ಗಳ ಮುಂದೆ ಹೇಳಿದ್ರಿಂದ ಈ ವಿಷಯ ದೊಡ್ಡದಾಗಿ ಅದು ಅರ್ಜುನ್ ಸರ್ಜಾಗೆ ಗೊತ್ತಾಗಿ ಅವರಿಗೆ ಕೋಪ ಬಂದು ಆಕೆಯ ಮೇಲೆ 5 ಕೋಟಿ ರೂಪಾಯಿ ಮಾನಸಿಕ ಮೊಕದ್ದಮೆ ಹಾಕಿ ಪ್ರೆಸ್ ಮೀಟ್ ಇಟ್ಟು ಅವಳ ಹತ್ರ ಯಾವ್ದಾದ್ರು ಪ್ರೂಫ್ ಇದ್ರೆ ಕೊಟ್ಟು ಹೇಳಬೇಕೆ ಹೊರತು ಈ ರೀತಿ ಸುಮ್ನೆ ಅಪಾದನೆ ಮಾಡಬಾರದು ಅಂತ ಹೇಳಿದ್ರಿಂದ ಈ ನ್ಯೂಸ್ ಎಲ್ಲಾ ಕಡೆ ವೈರಲ್ ಆಗಿ ಕನ್ನಡ ಇಂಡಸ್ಟ್ರಿಯಲ್ಲಿರುವ ದೊಡ್ಡ ದೊಡ್ಡ ನಟರೆಲ್ಲ ಸೇರಿ ಇವರಿಬ್ರಿಗೂ
ಕಾಂಪ್ರಮೈಸ್ ಮಾಡಲು ಪ್ರಯತ್ನ ಪಟ್ಟರು ಶ್ರುತಿ ಹರಿಹರನ್ ಒಪ್ಪದೇ ಇದ್ದುದರಿಂದ ಬೇರೆ ಧಾರಣೆ ಇಲ್ಲದೆ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿತ್ತು. ಆದ್ರೆ ನಂತರ ಅರ್ಜುನ್ ಸರ್ಜಾ ಪರವಾಗಿನೇ ತೀರ್ಪು ಬಂದಿದ್ರಿಂದ ಈ ಪ್ರಕರಣಕ್ಕೆ ಫುಲ್ ಸ್ಟಾಪ್ ಬಿತ್ತು. ಇದು ಹೀಗೆ ಇದ್ರೆ ಅರ್ಜುನ್ ಸರ್ಜಾ ಮಗಳು ಐಶ್ವರ್ಯ ಚಿಕ್ಕ ವಯಸ್ಸಿನಿಂದ ಸಿನಿಮಾದವರ ಮಧ್ಯೆನೇ ಬೆಳೆದಿದ್ದರಿಂದ ಅವಳಿಗೆ ಕೂಡ ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಬಂತು. ಇನ್ನು ಇದೇ ವಿಷಯನ ತನ್ನ ತಂದೆ ಹತ್ರ ಹೇಳಿದಾಗ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತುಂಬಾನೇ ತಿಳಿದಿದ್ದ ಅರ್ಜುನ್ ಸರ್ಜಾ ಬೇರೆ ಪ್ರೊಡಕ್ಷನ್ ಅಲ್ಲಿ ಮಗಳನ್ನ ಲಾಂಚ್ ಮಾಡೋದು ಇಷ್ಟ ಇಲ್ಲದೆ ತನ್ನದೇ ಡೈರೆಕ್ಷನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲೇಬೇಕು ಅಂತ ಅಂದ್ಕೊಂಡ್ರು. ಆದ್ರೆ ಆಗ ಅರ್ಜುನ್ ಸರ್ಜಾ ತುಂಬಾನೇ ಬಿಸಿ ಇದ್ದಿದ್ರಿಂದ ತಮ್ಮ ಮಗಳನ್ನ ಲಾಂಚ್ ಮಾಡಲು ಅವರಿಗೆ ಟೈಮ್ ಇಲ್ಲದೆ ತಮ್ಮ ಕ್ಲೋಸ್ ಫ್ರೆಂಡ್ ಆದ ಸ್ಟಾರ್ ಡೈರೆಕ್ಟರ್ ಭೂಪತಿ ಪಾಂಡೆಗೆ ಆ ಅವಕಾಶನ ಕೊಟ್ಟಿದ್ರಿಂದ ತಮಿಳಿನ ಸ್ಟಾರ್ ಹೀರೋ ವಿಶಾಲ್ನ ಹೀರೋ ಆಗಿ ಐಶ್ವರ್ಯನ ಹೀರೋಯಿನ್ ಆಗಿ ಮಾಡಿಕೊಂಡು ಪಟ್ಟತ್ತು ಯಾನೈ ಎಂಬ ಸಿನಿಮಾನ 2013ನೇ ಇಸ್ವಿಯಲ್ಲಿ ಮಾಡಿದಾಗ ಆ ಸಿನಿಮಾ 2013ನೇ ಇಸ್ವಿಯಲ್ಲಿ ಭಾರಿ ನಿರೀಕ್ಷೆಯಿಂದ ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಯಿತು. ಇನ್ನು ಇದರಿಂದ ವಿಶಾಲ್ ಅಭಿಮಾನಿಗಳು ಕೋಪ ಮಾಡಿಕೊಂಡು ಈ ಸಿನಿಮಾ ಸೋಲಲು ಐಶ್ವರ್ಯನೇ ಕಾರಣ, ಅವಳಿಗೆ ಸರಿಯಾಗಿ ಆಕ್ಟಿಂಗ್ ಮಾಡಲು ಬಂದಿಲ್ಲ ಮತ್ತು ನೋಡಲು ಆಕೆ ಅಷ್ಟೇನು ಚೆನ್ನಾಗಿಲ್ಲ ಅಂತ ಟೀಕಿಸಲು ಆರಂಭಿಸಿದ್ರಿಂದ ಇನ್ಮೇಲೆ ಆಕ್ಟಿಂಗ್ ಮಾಡಬಾರ್ದು ಅಂತ ಡಿಸೈಡ್ ಆಗಿ ಐಶ್ವರ್ಯ ಲಂಡನ್ ಹೋಗಿ ಫ್ಯಾಷನ್ ಟೆಕ್ನಾಲಜಿ ಕೋರ್ಸ್ ನ ಮಾಡುತ್ತಾ ಅಲ್ಲಿ ಒಂದಷ್ಟು ದಿನ ಇದ್ದಾಗ ಧನುಷ್, ಸ್ಟಾರ್ ಹೀರೋ ಆರ್ಯ, ತಮಿಳಿನ ನಿರ್ದೇಶಕ ಸಿ ಸುಂದರ್ ಈಕೆಗೆ ಆಫರ್ ಕೊಟ್ಟರು. ಅರ್ಜುನ್ ಅದಕ್ಕೆ ಒಪ್ಪದೆ ನನ್ನ ಮಗಳು ಹೊರಗಡೆ ಬ್ಯಾನರ್ ನಲ್ಲಿ ಮಾಡಲ್ಲ, ನನ್ನ ಡೈರೆಕ್ಷನ್ ಮತ್ತು ಪ್ರೊಡಕ್ಷನ್ ಅಲ್ಲಿ ಮಾತ್ರ ಅವಳನ್ನ ಆಕ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರಿಂದ 10ಕ್ಕಿಂತ ಅತಿ ಹೆಚ್ಚಿನ ಸಿನಿಮಾಗಳನ್ನ ಐಶ್ವರ್ಯ ರಿಜೆಕ್ಟ್ ಮಾಡಿದ್ಲು. ಇದರಿಂದ ಅರ್ಜುನ್ ಸರ್ಜಾ ತಾನೇ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಆಗಿ ಚಂದನ ಹೀರೋ ಮಾಡಿಕೊಂಡು ಐಶ್ವರ್ಯನ ಹೀರೋಯಿನ್ ಮಾಡಿಕೊಂಡು ಪ್ರೇಮ ಬರಹ ಎಂಬ ಸಿನಿಮಾನ 2018ನೇ ಇಸ್ವಿಯಲ್ಲಿ ನಿರ್ದೇಶನ ಮಾಡಿದಾಗ ಆ ಸಿನಿಮಾ ತಕ್ಕ ಮಟ್ಟಿಗೆ ಯಶಸ್ವಿಯಾಯಿತು. ಇದರಿಂದ ಐಶ್ವರ್ಯ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ನಟಿಸಲು ಆಫರ್ ಬಂದರೂ ಕೂಡ ಅರ್ಜುನ್ ಸರ್ಜಾ ಮಧ್ಯ ಇಂಟರ್ಫೇರ್ ಆಗಿ ತುಂಬಾನೇ ಟರ್ಮ್ಸ್ ಮತ್ತು ಕಂಡೀಷನ್ ಹಾಕಿ ಇದಕ್ಕೆ ಒಪ್ಪಿದ್ರೆ ಮಾತ್ರ ಐಶ್ವರ್ಯನ ನಿಮ್ಮ ಸಿನಿಮಾಗಳಲ್ಲಿ ಆಕ್ಟ್ ಮಾಡಲು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರಿಂದ ಯಾರು ಇವಳನ್ನು ಹಾಕಿಕೊಂಡು ಸಿನಿಮಾ ಮಾಡಲು ಮುಂದೆ ಬರಲಿಲ್ಲ. ಇದರಿಂದ ಅರ್ಜುನ್ ತನ್ನದೇ ಡೈರೆಕ್ಷನ್ ನಲ್ಲಿ ಸಿನಿಮಾವನ್ನ ಪ್ಲಾನ್ ಮಾಡಿ ಅದಕ್ಕೆ ಐಶ್ವರ್ಯನ ಹೀರೋಯಿನ್ ಮಾಡಿಕೊಂಡು ತೆಲುಗಿನ ಸ್ಟಾರ್ ಹೀರೋ ವಿಶ್ವಕ್ಸೇನ್ ಹೀರೋ ಮಾಡಿಕೊಂಡು ಶೂಟಿಂಗ್ ಆರಂಭಿಸಿದ್ರೆ ಈ ವಿಶ್ವಕ್ಸೇನ್ ಟೈಮ್ಗೆ ಸರಿಯಾಗಿ ಶೂಟಿಂಗ್ಗೆ ಹೋಗದೆ ತುಂಬಾನೇ ಅರ್ಜುನ್ ಸರ್ಜಾಗೆ ತೊಂದರೆ ಕೊಟ್ಟಿದ್ರಿಂದ ಅವನ ನಡತೆ ಸರಿ ಇಲ್ಲ ಅಂತ ಅವನನ್ನ ಆ ಸಿನಿಮಾದಿಂದ ತೆಗೆದಾಕಿ ಆ ಸಿನಿಮಾವನ್ನೇ ನಿಲ್ಲಿಸಿಬಿಟ್ರು. ಇದರಿಂದ ಐಶ್ವರ್ಯ ಸಿನಿಮಾ ಫಂಕ್ಷನ್ ಗಳಿಗೆ ಸ್ಟೈಲಿಶ್ ಆಗಿ ಹೋಗುತ್ತಾ ತಮ್ಮ ಇಮೇಜ್ ಅನ್ನು ಹಾಗೆ ಕಾಪಾಡಿಕೊಂಡ್ರು. ಇನ್ನು ಇದೇ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾ ಜಿ ತಮಿಳಿನಲ್ಲಿ ರಿಯಾಲಿಟಿ ಶೋ ಹೋಸ್ಟ್ ಆಗಿ ಒಂದು ಪ್ರೋಗ್ರಾಮ್ಗೆ ಹೋದಾಗ ಅದರಲ್ಲಿ ತುಂಬಾ ಜನ ಹೊಸ ಹೊಸ ಹೀರೋ ಮತ್ತು ಹೀರೋಯಿನ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಇದರಲ್ಲಿ ಮುಖ್ಯವಾಗಿ ಅಪ್ಕಮಿಂಗ್ ತಮಿಳಿನ ಒನ್ ಆಫ್ ದಿ ಕಂಟೆಸ್ಟೆಂಟ್ ಆಗಿ ಪಾಲ್ಗೊಂಡ ಉಮಾಪತಿ ರಾಮಯ್ಯ ಜೊತೆ ಆ ಶೋಗೆ ಅರ್ಜುನ್ ಸರ್ಜಾ ಜೊತೆ ಹಾಗಾಗಿ ಹೋಗುತ್ತಿದ್ದ ಐಶ್ವರ್ಯಗೆ ಪರಿಚಯ ಆಗಿ ನಂತರ ಅದು ಪ್ರೀತಿಯಾಗಿ ಇವರಿಬ್ಬರು ಪ್ರೀತಿಯಲ್ಲಿ ಬಿದ್ರು. 2 ವರ್ಷ ಇವರಿಬ್ಬರು ಡೇಟ್ ಮಾಡಿದ ನಂತರ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರಿಂದ ಇಬ್ಬರ ಕುಟುಂಬದವರೆಲ್ಲ ಸೇರಿ ಒಪ್ಪಿ 2024 ಜೂನ್ ತಿಂಗಳಲ್ಲಿ ಇಬ್ಬರು ಮದುವೆ ಆದ್ರು. ಇನ್ನು ಈ ಮದುವೆಗೆ ಅರ್ಜುನ್ ಸರ್ಜಾ ತಮ್ಮ ಆಪ್ತರನ್ನೆಲ್ಲ ಕರೆದಿದ್ರು ಕೂಡ ತೆಲುಗು ಚಿತ್ರರಂಗದ ತಮ್ಮ ಆಪ್ತ ಸ್ನೇಹಿತ ಜಗಪತಿ ಬಾಬುನ ಕರೆದಿರಲಿಲ್ಲ. ಇನ್ನು ಜಗಪತಿ ಬಾಬು ಮಗಳ ಮದುವೆಗೂ ಇದೇ ರೀತಿ ಅರ್ಜುನ್ ಸರ್ಜಾ ಮುಂದೆ ಹೋಗದೇ ಇದ್ದುದರಿಂದ ಇವರಿಬ್ಬರ ಮಧ್ಯ ಏನಾಯ್ತು ಅಂತ ಅವರ ಅಭಿಮಾನಿಗಳೆಲ್ಲ ಯೋಚಿಸ್ತಾ ಇದ್ದಾಗ ಒಂದು ಕಾಲದಲ್ಲಿ ಸೂಪರ್ ಸ್ಟಾರ್ ಆಗಿದ್ದ ಈ ಜಗಪತಿ ಬಾಬು ತನಗಿದ್ದ ಕುಡಿತ ಮತ್ತು ಜೂಜು ಕುದುರೆ ರೇಸ್ನ ಚಟದಿಂದ ಎಲ್ಲವನ್ನು ಕಳೆದುಕೊಂಡು ಸಾಲ ಜಾಸ್ತಿಯಾಗಿ ಅದನ್ನು ತೀರಿಸಲು ತಾನೇ ಪ್ರೊಡ್ಯೂಸರ್ ಆಗಿ ಕೆಟ್ಟ ಕೆಟ್ಟ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದ. ಇನ್ನು ಇವನ ದುರಾದೃಷ್ಟಕ್ಕೆ ಅದೂ ಫ್ಲಾಪ್ ಆಗಿದ್ರಿಂದ ಬೀದಿಗೆ ಬಿದ್ದ. ಮನೆಯ ಮಠ ಎಲ್ಲವನ್ನು ಮಾರ್ಕೊಂಡು ಬಾಡಿಗೆ ಮನೆಗೆ ಬಂದ. ಆಗ ಸಾಲ ತೀರಿಸಲು ಹಣ ಇಲ್ಲದೆ ಇವನು ಕಂಡ್ಕೊಂಡವ್ರ ಹತ್ರ ಸ್ನೇಹಿತರ ಹತ್ರ ಎಲ್ಲ ದುಡ್ಡಿಸ್ಕೊಂಡ. ಆಗ ಅರ್ಜುನ್ ಸರ್ಜಾ ಇವನ ಕಷ್ಟ ನೋಡಲಾಗದೆ ತಾವೇ 12 ಕೋಟಿ ರೂಪಾಯಿ ಹಣನ ಇವರಿಗೆ ಕೊಟ್ಟು ಸಹಾಯ ಮಾಡಿದ್ರು. ಅದರ ನಂತರ ಅದನ್ನ ಕೇಳಿದಾಗ ಈ ಜಗಪತಿ ಬಾಬು ಎಲ್ಲಾ ಸಾಲ ಕೊಟ್ಟವರ ಫೋನ್ ನಂಬರ್ನ ಬ್ಲಾಕ್ ಮಾಡಿದ್ದ. ಇದೇ ರೀತಿ ಆಪ್ತ ಸ್ನೇಹಿತ ಅರ್ಜುನ್ ಸರ್ಜಾಗೂ ಮಾಡಿದ್ರಿಂದ ಅರ್ಜುನ್ಗೆ ಕೋಪ ಬಂದು ಅವನು ಮಾಡಿದ ನಂಬಿಕೆ ದ್ರೋಹದಿಂದ ಮನಸ್ಸು ನೊಂದು ಅವನ ಜೊತೆ ಇದ್ದ ಸ್ನೇಹವನ್ನ ಮುರಿದುಕೊಂಡ್ರು. ಇನ್ನು ಇದರಿಂದ ಬುದ್ಧಿ ಕಲಿತ ಅರ್ಜುನ್ ಮುಂದೆ ದುಡ್ಡಿದ್ರೆ ಬೆಲೆ ಅಂತ ಅರ್ಥ ಮಾಡಿಕೊಂಡು ಜಾಗೃತರಾಗಿ ಒಂದೊಂದು ಸಿನಿಮಾಗೆ 4 ರಿಂದ 5 ಕೋಟಿ ರೂಪಾಯಿ ಸಂಭಾವನೆ ತೆಗೆದುಕೊಳ್ಳುತ್ತಾ ಈಗ 100 ಕೋಟಿ ರೂಪಾಯಿನ ಆಸ್ತಿ ಮಾಡಿರೋದು ಗಮನಾರ್ಹ. ಇನ್ನು ಇವ್ರ ಚಿಕ್ಕ ಮಗಳು ಅಂಜನಾ ಲಂಡನ್ ನಲ್ಲಿ ಓದುತ್ತಿರ್ಬೇಕಾದ್ರೆ ಅಲ್ಲೇ ಈಸಯ್ಯ ಎಂಬುವನನ್ನ ಪ್ರೀತಿಸಿ ನಂತರ 5 ವರ್ಷ ಅವನ ಜೊತೆ ಡೇಟ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಬಂದ ಮೇಲೆ ಈ ವಿಷಯನ ಅರ್ಜುನ್ ಸರ್ಜಾಗೆ ಹೇಳಿದಾಗ ಅವರಿಗೂ ಈ ಈಸಯ್ಯ ಬಹಳನೇ ಇಷ್ಟ ಆಗಿ ಇವರಿಬ್ಬರಿಗೂ ಅರ್ಜುನ್ ಸರ್ಜಾ 2025 ಏಪ್ರಿಲ್ ನಲ್ಲಿ ಎಂಗೇಜ್ಮೆಂಟ್ ಮಾಡಿದ್ರು. ಇದು ಹೀಗೆ ಇದ್ರೆ ವಿಶ್ವಕ್ಸೇನ್ ಸಿನಿಮಾದಿಂದ ಕಿತ್ತು ಹಾಕಿದ ನಂತರ ಅದೇ ರೋಲ್ಗೆ ಅರ್ಜುನ್ ಸರ್ಜಾ ಉಪೇಂದ್ರ ಅಣ್ಣನ ಮಗ ನಿರಂಜನ್ ಸುಧೀಂದ್ರನ್ನ ಹಾಕಿಕೊಂಡು ಕಂಪ್ಲೀಟ್ ಮಾಡಿ ಈಗ ಆ ಸಿನಿಮಾ ಬಗ್ಗೆ
ಪಬ್ಲಿಸಿಟಿ ಆರಂಭಿಸಿರುವುದರಿಂದ ಜನರಿಗೆ ಆ ಸಿನಿಮಾ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇದೆ. ಇನ್ನು ಅರ್ಜುನ್ ಸರ್ಜಾ ಇದುವರೆಗೆ 130 ಸಿನಿಮಾಗಳಲ್ಲಿ ಅಭಿನಯಿಸಿದ್ದೆ. ಅವರ ನಟನೆಗೆ 2 ಸಾರಿ ಕರ್ನಾಟಕ ಸ್ಟೇಟ್ ಅವಾರ್ಡ್, 1 ಸಾರಿ ತಮಿಳುನಾಡು ಸ್ಟೇಟ್ ಅವಾರ್ಡ್, 1 ಸಾರಿ ಸೈಮಾ ಅವಾರ್ಡ್ ಕೂಡ ಬಂದಿದೆ. ಇನ್ನು ಇಂತಹ ಅರ್ಜುನ್ ಸರ್ಜಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.